ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಮತ್ತು ಗೃಹ ಜ್ಯೋತಿ ಯೋಜನೆಯಲ್ಲಿ ಸರ್ಕಾರ ಕೆಲವೊಂದು ಬದಲಾವಣೆಗಳನ್ನು ತಗೊಂಡು ಬಂದಿದೆ. ಏನಂತ ಹೇಳಿದ್ರೆ, ಮುಂಬರುವ ತಿಂಗಳುಗಳಲ್ಲಿ ಇಂಥವರ ಒಂದು ಏನಂತ ಹೇಳಿದ್ರೆ, ಗೃಹ ಜ್ಯೋತಿ ಆಗಿರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ಅಥವಾ ಪಂಡಿತರ ಚೀಟಿ ಆಗಿರ್ಬೋದು. ಸೊ ಈ ಮೂರನ್ನು ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ ಕೆಲವೊಂದಷ್ಟು ಜನರಿಗೆ ತೆಗೆದಾಕ್ತಾ ಇದೆ. ಯಾವ ಕಾರಣಕ್ಕೆ ತೆಗೆದಾಕ್ತಾ ಇದೆ, ಯಾರ್ಯಾರ ಪಟ್ಟಿಯಿಂದ ಹೊರಗಡೆ ಬರ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ಇನ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮಗೆ ಗೊತ್ತಿದೆ ಸ್ನೇಹಿತರೆ, ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷಗಳ ಅವಧಿಯನ್ನ ಪೂರ್ಣಗೊಂಡಿದೆ. ಸೊ ಈ 2 ವರ್ಷಗಳ ಅವಧಿಯಲ್ಲಿ ಅವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆನೆ 5 ಗ್ಯಾರಂಟಿ ಯೋಜನೆಗಳನ್ನ ಅವರು ಘೋಷಣೆ ಮಾಡಿದ್ರು. ಆ 5 ಗ್ಯಾರಂಟಿ ಯೋಜನೆಗಳಲ್ಲಿ ಬಂದು ಅನ್ನಭಾಗ್ಯ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಈ 3 ಯೋಜನೆಗಳು ಅದರಲ್ಲಿ ಇನ್ಕ್ಲೂಡ್ ಆಗಿತ್ತು. ಸೊ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರೆ, ಮನೆಯ ಒಡತಿ, ಮನೆಯ ಯಜಮಾನಿ ಯಾರಿದಾರಲ್ವಾ ಅವರಿಗೆ ಬಂದು ಪ್ರತಿ ತಿಂಗಳು 2,000 ಹಣವನ್ನು ಅವರ ಖಾತೆಗೆ ಹಾಕ್ತಕ್ಕಂಥದ್ದು ಗೃಹಲಕ್ಷ್ಮಿ ಯೋಜನೆ ಆಗಿದೆ. ಗೃಹ ಜ್ಯೋತಿ ಯೋಜನೆ ಅಂತ ಹೇಳಿದ್ರೆ, ಮನೆಯ ಕರೆಂಟ್ ಬಿಲ್ಲು 200 ಯೂನಿಟ್ ಒಳಗಡೆ ಇತ್ತು ಅಂತ ಹೇಳಿದ್ರೆ, ಸೊ ಅವರ ಒಂದು ಕರೆಂಟ್ ಬಿಲ್ಲು 0 ಬರುತ್ತೆ. ಅಂದ್ರೆ ನಾವು ಇಷ್ಟು ಯೂನಿಟ್ನ ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದು ಬಂದು ಗೃಹ ಜ್ಯೋತಿ ಆಗಿದೆ. ಇನ್ನು ಅನ್ನಭಾಗ್ಯ ಯೋಜನೆ ಅಂತ ಹೇಳಿದ್ರೆ, ಅವರು ಅಕ್ಕಿಯ ಬದಲಿಗೆ ದುಡ್ಡನ್ನ ಅಂದ್ರೆ ಅನ್ನಭಾಗ್ಯ ಯೋಜನೆಯಲ್ಲಿ ಅವರು ಹಸಿವು ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರ ಖಾತೆಗೂ ಹಣನ ಹಾಕ್ತಾ ಇದ್ರು. ಬಟ್ ಇವಾಗ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಗೊತ್ತಿರೋ ವಿಚಾರನೇ ದೀಪ, ಇದನ್ನ ನೀವೇನು ಇವಾಗ ಮತ್ತೆ ಹೊಸದಾಗಿ ಹೇಳ್ತಾ ಇದ್ರ ಅಂತ ನೀವೆಲ್ಲರೂ ತಿಳ್ಕೊಂಡಿರ್ಬೋದು. ಸೊ ಹೌದು, ಸರ್ಕಾರ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ಕೊಟ್ಟಿದೆ. ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ, ಅನ್ನಭಾಗ್ಯ ಅದೇ ಪಡಿತರ ಒಂದು ಕಾರ್ಡ್ಗಳನ್ನ ನಾವು ರದ್ದು ಮಾಡ್ತೀವಿ, ಕೆಲವೊಂದಷ್ಟು ಜನರದ್ದು ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಯಾರ್ಯಾರ್ದೆಲ್ಲ ರದ್ದು ಮಾಡ್ತಾರೆ ಅಂತ ನೋಡೋದಾದ್ರೆ, ಗೃಹ ಜ್ಯೋತಿ ಯೋಜನೆಯಲ್ಲಿ ಏನಾಗ್ತಾ ಇದೆ, ಕೆಲವೊಂದಷ್ಟು ಮಾಲೀಕರು ಮನೆಯನ್ನ ಬಾಡಿಗೆ ಕೊಟ್ಟರು ಅವರು ಗೃಹಜ್ಯೋತಿಯನ್ನ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಸೊ ಅಂತವ್ರಿಗೆ ಇದು ಬರೋದಿಲ್ಲ ಅಂತ ಕಡ್ಡಾಯವಾಗಿ ಅವರು ಹೇಳಿದ್ರು ಸರ್ಕಾರದವರು. ಅಂದ್ರೆ ಇದನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಸರ್ಕಾರಕ್ಕೆ ತುಂಬಾ ಹೊಡ್ತಾ ಬೀಳ್ತಾ ಇದೆ. ಎಷ್ಟೋ ಜನ ಬಾಡಿಗೆ ಮನೆಗಳನ್ನ ಕೊಟ್ಟು ಅವರು ಗೃಹಜ್ಯೋತಿನೂ ಇದು ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ಅದು ಸರ್ಕಾರಕ್ಕೆ ಹೊರೆ ಅನ್ನಿಸ್ತಾ ಇದೆ. ಅದನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇಂಥ ಒಂದು ಯಾರ್ಯಾರು ಮನೆ ಮಾಲೀಕರಿದಾರಲ್ವಾ, ಸೊ ಅವ್ರದನ್ನ ಅವರು ಕಡಿತ ಮಾಡ್ತಾ ಇದ್ದಾರೆ, ಗೃಹಜ್ಯೋತಿಯಿಂದ ಹೊರಗಡೆ ತರ್ತಾ ಇದ್ದಾರೆ. ನೆಕ್ಸ್ಟ್ ಗೃಹಲಕ್ಷ್ಮಿ ಇದು ನೋಡೋದಾದ್ರೆ, ಸುಮಾರಷ್ಟು ಜನ GST ಪೇಯರ್ಸ್ ಇದ್ದಾರೆ. ಸೊ ನಾವು ಇದನ್ನ ಲಾಸ್ಟ್ ಕಳೆದ ಒಂದು 5-6 ತಿಂಗಳಿಂದನೇ ಹೇಳ್ಕೊಂತ ಬರ್ತಾ ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ GST ಪೇಯರ್ ಅಥವಾ ಟ್ಯಾಕ್ಸ್ ಪೇಯರ್ ಇದ್ರು ಅಂತ ಹೇಳಿದ್ರೆ, ನಿಮ್ಮ ಗೃಹಲಕ್ಷ್ಮಿ ಹಣ ನಿಂತು ಹೋಗುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ನಾನು ಖಂಡಿತವಾಗ್ಲೂ ನನ್ನ ಚಾನಲ್ ಅಲ್ಲಿ ನಾನು ಹೇಳಿದ್ದೀನಿ. ಸೊ ಇವಾಗ ಸರ್ಕಾರನೂ ಅದೇ ಒಂದು ಸುದ್ದಿಯನ್ನು ತಗೊಂಡ್ಬಂದಿದೆ. ಮುಂದಿನ ಜೂನ್ ತಿಂಗಳಿಂದನೇ ಇದನ್ನ ಅನುಷ್ಠಾನ ಮಾಡ್ತಾ ಇದೆ. ಯಾರು GST ಪೇಯರು ಮತ್ತೆ ಟ್ಯಾಕ್ಸ್ ಪೇಯರ್ ಇದ್ದಾರಲ್ವಾ, ಸೊ ಅಂತವರ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಸ್ಕೀಮಿಂದ ಹೊರಗಡೆ ಇಡ್ತಾ ಇದ್ದಾರೆ. ಅದಾದ್ಮೇಲೆ ಪಂಡಿತರ ವಿಚಾರಕ್ಕೆ ಬರೋದಾದ್ರೆ, ಯಲಬುರ್ಗಾ ಕ್ಷೇತ್ರದಲ್ಲಿ ಸುಮಾರಷ್ಟು ಜನ ಇದನ್ನ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಅಂದ್ರೆ ಒಂದು ರೇಷನ್ ಕಾರ್ಡ್ ಅನ್ನ ದುರ್ಬಳಕೆಯನ್ನ ಮಾಡ್ಕೊತಾ ಇದ್ದಾರೆ. ಅದನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಏನ್ ಮಾಡಿದೆ, ಇದಕ್ಕೆ ವಿಶೇಷವಾದ ಒಂದು ತಂಡವನ್ನ ರಚನೆ ಮಾಡಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಯಾರ್ಯಾರು ಇದರ ದುರುಪಯೋಗವನ್ನ ಮಾಡ್ಕೊತಾ ಇದ್ದಾರೆ ಅಂತವರನ್ನ ಅನರ್ಹರು ಅಂತ ಘೋಷಣೆ ಮಾಡಿ ಅವ್ರನ್ನ ಈ ಒಂದು ಪಟ್ಟಿಯಿಂದ ಹೊರಗಡೆ ಇಡಬೇಕು ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಸರ್ಕಾರ ಮುಂದಾಗಿದೆ. ಸೊ ಇದನ್ನ ನಾವು ಕಳೆದ ಎಲ್ಲಾ ವಿಡಿಯೋಗಳಲ್ಲೂ ನಾವು ಹೇಳ್ತಾ ಬಂದ್ವಿ. ಬಟ್ ಸುಮಾರಷ್ಟು ಜನ ಹೇಳಿದ್ರು ಇವರಿಗೆ ಟಾಪಿಕ್ ಸಿಕ್ಕಿಲ್ಲ, ಅದಕ್ಕೆ ಹೇಳ್ತಾರೆ, ಸುಮ್ಮನೆ ಬಂದು ಕುತ್ಕೊಂಡು ಹೇಳ್ತಾರೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಇಲ್ಲ, ಟಾಪಿಕ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಮಗೆ ಬೇರೆ ಇನ್ನಷ್ಟು ಯಾವುದೋ ಒಂದು ಪ್ರಮೋಷನ್ ವಿಡಿಯೋದು ನಾವೇನೋ ಬೇಕಾದ್ರೂ ಅಪ್ಲೋಡ್ ಮಾಡ್ಬೋದು. ಬಟ್ ಸರ್ಕಾರದ ಕಡೆಯಿಂದ ನಮಗೆ ಏನು ಅಂದ್ರೆ ಸರ್ಕಾರ ಏನೇನು ಆದೇಶ ಮಾಡಿರುತ್ತೆ ಅದನ್ನ ಹೇಳಕ್ಕೆ ನೀವೇ ಬೇಕಂತಾನು ಕೇಳ್ತಾರೆ ಎಷ್ಟೋ ಜನ. ಖಂಡಿತವಾಗ್ಲೂ ನಾವೇ ಬೇಕು, ನಾವೇ ಹೇಳಬೇಕು ಅಂತೇನಿಲ್ಲ. ಎಷ್ಟೋ ಸುದ್ದಿ ಮಾಧ್ಯಮಗಳಿದೆ, ಪತ್ರಿಕೋದ್ಯಮ ಇದೆ, ನ್ಯೂಸ್ ಚಾನಲ್ಗಳು ಇದಾವೆ. ಅದರಲ್ಲೂ ಇವಾಗ ನ್ಯೂಸ್ ಮನೆಯಲ್ಲಿ ನ್ಯೂಸ್ ನೋಡೋದಕ್ಕಿಂತ ಯೂಟ್ಯೂಬಲ್ಲೇ ಎಷ್ಟೋ ಜನ ವಿಷಯಗಳನ್ನ ತಿಳ್ಕೊಂಡವ್ರು ಇರೋದ್ರಿಂದ ಯಾರೋ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಯಾರೋ ಎಲ್ಲೋ ಹೋಗ್ತಾ ಇರ್ತಾರೆ. ಸೊ ಕೆಲವೊಬ್ರು ನಾವು ಇಂಥವ್ರು ಯೂಟ್ಯೂಬ್ ಚಾನಲಲ್ಲಿ ನಮಗೆ ಕರೆಕ್ಟ್ ಮಾಹಿತಿ ಕೊಟ್ಟಿರ್ತಾರೆ ಅನ್ನೋರು ಇರ್ತಾರೆ. ಸೊ ಆ ಒಂದು ಇಂಟೆನ್ಷನ್ ಇಂದ ನಾವು ಸರ್ಕಾರದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಾ ಇದೆ, ಸರ್ಕಾರ ಸಾರ್ವಜನಿಕರಿಗೆ ಏನು ಸವಲತ್ತುಗಳನ್ನ ಕೊಡ್ತಾ ಇದೆ, ಅದೇ ರೀತಿಯಾಗಿ ಸಾರ್ವಜನಿಕರು ಉಪಯೋಗಿಸ್ತಕ್ಕಂಥ ಸವಲತ್ತುಗಳಲ್ಲಿ ಸೊ ಏನಾದರೂ ಬದಲಾವಣೆಗಳಿದ್ರೆ ಅದನ್ನ ನಿಮಗೆ ಒಂದು ತಲುಪಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಆಗಿರುತ್ತೆ ಬಿಟ್ರೆ. ಬಟ್ ಇಲ್ಲಿ ನಾವು ಯಾವುದೋ ಒಂದು ಸುಳ್ಳು ಸುದ್ದಿನ ತಗೊಂಡ್ಬರ್ಬೇಕು, ನಿಮ್ಮ ಮುಂದೆ ಕುತ್ಕೊಂಡು ಹೇಳಬೇಕು, ಇದನ್ನ ನೀವು ಒಪ್ಕೋಬೇಕು ಅನ್ನೋ ಒಂದು ಖಂಡಿತ ಆಲೋಚನೆ ನಮಗೆ ಇರೋದಿಲ್ಲ. ಸೊ ಸರ್ಕಾರ ಏನು ಈ ಒಂದು ಪಡಿತರ ವಿಚಾರದಲ್ಲಿ ಆಗಿರ್ಬೋದು, ಗೃಹಜ್ಯೋತಿ ಆಗಿರ್ಬೋದು, ಅದೇ ರೀತಿಯಾಗಿ ವಿದ್ಯಾನಿಧಿಗಳಲ್ಲಾಗಿರ್ಬೋದು, ಮತ್ತೆ
ಗೃಹಲಕ್ಷ್ಮಿ ಯೋಜನೆಗಳಲ್ಲಿ ಆಗಿರ್ಬೋದು, ಸೊ ನಾವು ರೇಷನ್ ಕಾರ್ಡ್ ಆಗಿರ್ಬೋದು, ಇದೆಲ್ಲ ಅಪ್ಡೇಟ್ಗಳನ್ನು ನಾವು ಕೊಟ್ಟಿರ್ತೀವಿ. ಸೊ ಅಪ್ಡೇಟ್ಗಳು ಕೊಟ್ಟಂಗೆ ಅದು ನಿಮಗೆ ಗೊತ್ತಾಗಿದೆ ಆಲ್ಮೋಸ್ಟ್ ಅಲ್ಲೂ ಯಾವುದಕ್ಕೆ ಡೆಡ್ಲೈನ್ ಇರುತ್ತೆ, ಯಾವುದಕ್ಕೆ ಡೆಡ್ಲೈನ್ ಇರೋದಿಲ್ಲ, ಸರ್ಕಾರ ಏನು ಆದೇಶ ಕೊಟ್ಟಿದೆ ಅದನ್ನು ನಾವು ಪಾಲಿಸಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋ ಇನ್ಫಾರ್ಮೇಷನ್ಗಳನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಸೊ ಇವಾಗಲೂ ನಿಮಗೇನು ಕಾಲ ಮಿಂಚಿಲ್ಲ. ಯಾರಾದರೂ GST ಪೇಯರ್ ಇದ್ದೀರಾ ಅಥವಾ ಟ್ಯಾಕ್ಸ್ ಪೇಯರ್ ಇದ್ದೀರಾ ಅಂತೇಳಿ ನೀವೇ ವಾಲಂಟ್ರಿ ಆಗಿ ಅದರಿಂದ ಹೊರಗಡೆ ಬರ್ಬೋದು. ಬಟ್ ಸರ್ಕಾರ ನಿಮ್ಮನ್ನ ರೆಕಗ್ನೈಸ್ ಮಾಡಿ ನೀವು GST ಪೇಯರ್ ಇದ್ದೀರಾ ಅಂತ ಹೇಳಿದರೆ ಖಂಡಿತ ನೀವು ಅಲ್ಲಿ ದಂಡ ಕೊಡಬೇಕಾಗುತ್ತೆ. ಸೊ ಈ ಒಂದು ವಿಚಾರನ ತಲೆಯಲ್ಲಿ ಇಟ್ಕೊಳ್ರಿ ಅಂತ ಹೇಳ್ತೀನಿ. ಹೋಪ್ ನಾನು ಇವತ್ತು ಹೇಳಿರ್ತಕ್ಕಂಥ ವಿಚಾರ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ. ಯಾರೆಲ್ಲ ನನ್ನ ಚಾನಲ್ನ ಕೊನೆವರೆಗೂ ನೋಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.